ದೇಶಭಕ್ತರನ್ನ ಸ್ವಾತಂತ್ರ್ಯ ಹೋರಾಟಗಾರರನ್ನ ಹತ್ತಿಕ್ಕುವಂತ ಒಂದು ಆಕ್ಟ್ ಅದು 1919ರಲ್ಲಿ. ಆ ಆಕ್ಟ್ ಅನ್ನ ಇವತ್ತು ಇವರು ದ್ವೇಷ ಭಾಷಣ, ದ್ವೇಷ ಅಪರಾಧ ಅಂತೇಳಿ ಅದನ್ನ ಮಾಡಿಫೈ ಮಾಡಿ ಹೊಸ ಬಾಟ್ಲಿ ಒಳಗೆ ಹಳೆ ಸಾರಾಯಿ ಅಂತಾರಲ್ಲ. ಈ ಕಾಂಗ್ರೆಸ್ ಅನ್ನೋದು ಬ್ರಿಟಿಷರ ಬಳುವಳಿ. 47 ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಂತೆ ಮಸೂದೆ ಏನು ಅಂಗೀಕಾರ ಆಯಿತು, ವಿರೋಧಗಳ ಮಧ್ಯೆನೇ ಮಸೂದೆ ಅಂಗೀಕಾರವಾಗಿದೆ. ಇವತ್ತು ಕರ್ನಾಟಕ ಸರ್ಕಾರ ಇಂಥದ್ದೊಂದು ಮಸೂದೆಯನ್ನು ಜಾರಿಗೆ ತಂದಿದೆ. ಸೊ ಈ ಕಾಯ್ದೆ ಏನು ಹೇಳುತ್ತೆ, ಇದು ಯಾರ್ಯಾರಿಗೆ ಹೊಡೆತವನ್ನು ಕೊಡುತ್ತಾ ಅಥವಾ ಪರವಾಗಿರುತ್ತಾ ಅಥವಾ ಜನರ ರಕ್ಷಣೆಗಾಗಿ ಈ ಕಾಯ್ದೆಯನ್ನು ತಂತ ಸರ್ಕಾರ ಅಥವಾ ತನ್ನ ಹಿತಾಸಕ್ತಿಗೆ ತಂತ ಅನ್ನುವಂತಹ ವಿಷಯವನ್ನು ಚರ್ಚೆ ಮಾಡಲಿಕ್ಕಿದ್ದಾರೆ. ನಮ್ಮ ಜೊತೆ ಬಾಗಲಕೋಟೆಯ BJPಯ ವಕ್ತಾರರಾಗಿರುವಂತಹ ಸತ್ಯನಾರಾಯಣ್ ಹೇಮಾದ್ರಿ ಅವರು. ಸತ್ಯನಾರಾಯಣ್ ಹೇಮಾದ್ರಿ ಅವರಿಗೆ ಮೊದಲು ನಮಸ್ಕಾರ. ಸರ್ ಈಗ ಈ ಮಸೂದೆ ಅಂಗೀಕಾರ ಆಯಿತು, ಈಗ ಕಾಯ್ದೆಯಾಗಿ ಹೊರಬಂದಿದೆ. ಸೊ ವಿರೋಧಗಳ ಮಧ್ಯೆನೇ ಈ ಒಂದು ಕಾಯ್ದೆ ಬಂದಿರುವಂಥದ್ದು. ವಿರೋಧ ಅನ್ನುವಂತಹ ಪದಕ್ಕೆ ಏನು ಹೇಳ್ತೀರಿ ಅಂತ ನೋಡಿ, ನಾನು ಸರ್ವಪ್ರಥಮ KTTV ವೀಕ್ಷಕರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಸರ್, ಈಗ ಇದೊಂದು ಪ್ರಿಯುಜುಡಿಸ್ ಮೈಂಡಲ್ಲಿ ಮಾಡಿರ್ತಕ್ಕಂಥ ಒಂದು ಕಾನೂನು ಮತ್ತು ಇದಕ್ಕೆ ಇವರು ಹೇಟ್ ಸ್ಪೀಚ್ ಅನ್ನೋ ಬದಲಿ ಹೇಟ್ ಸ್ಪೀಚ್ ಮತ್ತು ಇನ್ನೇನು ಇದಕ್ಕೆ ದ್ವೇಷ ಅಪರಾಧ ಅಂತಂತ ಹೇಳಿ ಹೇಟ್ ಕ್ರೈಮ್ ಹೇಟ್ ಸ್ಪೀಚ್ ಅನ್ನುವಂಥ ಒಂದು ಏನು ಕರ್ನಾಟಕ 2025 ಅಂತ ಒಂದು ಆ್ಯಕ್ಟ್ ಬಂದಲ್ಲ, ಇವ್ರಿನ್ನು ಸ್ಪಷ್ಟವಾಗಿ ನೇರವಾಗಿ ಹೇಳಬೇಕಾಯ್ತು. anti BJP ಪರಿವಾರ, anti ಪೀಪಲ್, anti ಜಸ್ಟಿಸ್ ಸಲುವಾಗಿ ನಾವು ಈ ಕಾನೂನು ಮಾಡಿವಿ ಅಂತ ಹೇಳಿದ್ರನ್ನ ನಾವು ಒಪ್ಕೊಂಡ್ಬಿಡ್ತಿದ್ವಿ. ಅದನ್ನು ಜನ ಏನು ಮಾಡಬೇಕು ನಿರ್ಣಯಿಸ್ತಿದ್ರು. ಆದರೆ ಇವರು ಅದನ್ನು ಪ್ರಿಜುಡಿಸ್ ಮೈಂಡಾಗಿ ಪ್ರಿಜುಡಿಸ್ ಇದಾಗಿ ಈ ಮುಂಚೆ ನಾನು ಎಲ್ಲ ಇಲ್ಲಿ ನಿಮ್ಮ ಈ ಸಂದರ್ಭದಲ್ಲಿ ಗಮನ ಸೆಳೆಯಕ್ಕೆ ಬಯಸ್ತಾ ಇದ್ದೀನಿ. 1975 ಇವರು ಒಂದು ಘೋಷಿತ ತುರ್ತು ಪರಿಸ್ಥಿತಿ ನಿರ್ಮಾಣ ಮಾಡಿದ್ರು. ಇವಾಗ ಇದು ಒಂದು ರೀತಿ ಅಘೋಷಿತ ತುರ್ತು ಪರಿಸ್ಥಿತಿ. ನಾನು ಈ ಸಂದರ್ಭದಲ್ಲಿ ಒಂದು ಜ್ಞಾಪಿಸ್ ಬಯಸ್ತಾ ಇದ್ದೀನಿ ಎಲ್ಲ ವೀಕ್ಷಕರಿಗೆ, KTTV ವೀಕ್ಷಕರಿಗೆ. 1919ರಲ್ಲಿ ಒಂದು ರೋಲೆಟ್ ಆ್ಯಕ್ಟ್ ಅಂತ ಹೇಳಿ ತೆಗೆದಿದ್ರು. ಏನೋ ಮಹಾತ್ಮ ಗಾಂಧೀಜಿಯವರು ಈ ಆ್ಯಕ್ಟಿನ ವಿರುದ್ಧವಾಗಿ ರೋಲೆಟ್ ಸತ್ಯಾಗ್ರಹ ಅಂತ ಕೂಡ ಅದು ಭಾಳ ದೊಡ್ಡ ಪ್ರಮಾಣದಾಗ ಹೆಸರಾತು. ಮುಂದಿದು ಎಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದವರೆಗೂ ಇದು ಒಂದು ಹೋರಾಟ ನಡೀತು, ಸತ್ಯಾಗ್ರಹಗಳಾದವು. ಅಲ್ಲಿ ಆ ಬ್ರಿಟಿಷರು ಕೂಡ ಇವರಷ್ಟು ಇದನ್ನು ಮಾಡಿರಲಿಲ್ಲ. ಇವರು ಎಷ್ಟು ವರ್ಷ ಮಾಡಿದಾರ, ಅಲ್ಲಿ ಎಷ್ಟು ಮಾಡಿದರು ಅಂತಂದರೆ ಬ್ರಿಟಿಷರು 2 ವರ್ಷ ಕ್ರೈಮ್ ಇತ್ತಂದಾಗ ಇದೆ ಹೆಚ್ಚು ಕಡಿಮೆ ಇದು ರೋಲೆಟ್ ಆ್ಯಕ್ಟಿಗೆ ಯಾವುದೂ ಡಿಫ್ರೆನ್ಸ್ ಇಲ್ಲ. ಸರ್, ಈಗ ರೋಲೆಟ್ ಆ್ಯಕ್ಟನ್ನು ಯಾಕೆ ತೆಗೆದುಕೊಂಡ್ಬಂದ್ರು ಅಂತ ಅವಾಗ ಏನು ನಮ್ಮ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯ ಹೋರಾಟಗಾರನ ಹತ್ತಿಕ್ಕುವಾಗ ಬ್ರಿಟಿಷರ ವಿರುದ್ಧ ಭಾಷಣಗಳನ್ನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಏನು ದೇಶಭಕ್ತರನ್ನ ಸ್ವಾತಂತ್ರ್ಯ ಹೋರಾಟಗಾರರನ್ನ ಹತ್ತಿಕ್ಕುವಂಥ ಒಂದು ಆ್ಯಕ್ಟ್ ಅದು 1919ರಲ್ಲಿ. ಆ ಆ್ಯಕ್ಟನ್ನು ಇವತ್ತು ಇವರು ದ್ವೇಷ ಭಾಷಣ, ದ್ವೇಷ ಅಪರಾಧ ಅಂತೇಳಿ ಅದನ್ನ ಮಾಡಿಫೈ ಮಾಡಿ ಹೊಸ ಬಾಟ್ಲಿ ಒಳಗೆ ಹಳೆ ಸಾರಾಯಿ ಅಂತಾರಲ್ಲ. ಈ ಕಾಂಗ್ರೆಸ್ ಅನ್ನೋದು ಬ್ರಿಟಿಷರ ಬಳುವಳಿ. 47ಕ್ಕಿಂತ ಮುಂಚೆ ಕಾಂಗ್ರೆಸ್ ಅದು ಸ್ವಾತಂತ್ರ್ಯ ಹೋರಾಟದ ಮೂಮೆಂಟ್ ಆಗಿತ್ತು. ಅದನ್ನೇ 47 ನಂತರ ಮಹಾತ್ಮ ಗಾಂಧೀಜಿ ಅವ್ರನ್ನ ವಿಸರ್ಜನೆ ಮಾಡಕ್ಕೆ ಹೇಳಿದರು. ಇದು ಮೂಮೆಂಟ್ ಆಯಿತು, ಸ್ವಾತಂತ್ರ್ಯ ಸಿಕ್ಕಾಯಿತು ಅಂದ್ರೆ, ಆದರೆ ಇವ್ರು ಮಾಡಲಿಲ್ಲ. ನಾನೇನು ಹೇಳಿ ಬಯಸ್ತಾ ಇದ್ದೀನಿ ಅಂದರೆ 1919ರಲ್ಲಿ ಏನು ಆ ರೋಲೆಟ್ ಆ್ಯಕ್ಟ್ ಅಂತ ಬಂದಿತ್ತು, ಅದರಲ್ಲಿ ಏನು ಕಂಟೆಂಪ್ಷನ್ ಏನು ಅದರದ್ದು, ಈ ಸ್ವಾತಂತ್ರ್ಯ ಹೋರಾಟಗಾರ ಭಾಷಣ, ಸ್ವಾತಂತ್ರ್ಯ ಹೋರಾಟರಿಗೆ ಹೇಳಿಕೆ ಇವನ್ನ ಹತ್ತಿಕ್ಕೂ ಸಲುವಾಗಿ ಹೋಗ್ತಂದಿದ್ದು. ಇವತ್ತು ಕರ್ನಾಟಕ ರಾಜ್ಯದಾಗ ಈ ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ, ಏನು ಮಹಿಳಾ ವಿರೋಧಿ, ದಲಿತ ವಿರೋಧಿ, ರೈತ ವಿರೋಧಿ ಮಾಡ್ತಾ ಇದೆ. ಇದನ್ನು ಪ್ರಶ್ನೆ ಮಾಡ್ತಾ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಈ ನಾಡಿನ ಜನತೆ ಬೀದಿಗಿಳಿತಾ ಇದ್ದಾರೆ. ಅದೇ ಮಾಡೆಲ್ನ ಇಲ್ಲಿ ತಂದಾರ. ಆದ್ರೆ ಇವರು ಎಷ್ಟು ಬ್ರಿಟಿಷರಿಗಿಂತ ದುಷ್ಟರಾಗಿದಾರ ಅಂತಂದ್ರೆ, ಬ್ರಿಟಿಷರಿಗೆ 2 ವರ್ಷ ಶಿಕ್ಷೆ ಇಟ್ಟಿದ್ರು. ಆದರೆ ಇವತ್ತು ಇವ್ರು ನೋಡ್ರಿ ಎಷ್ಟು ಇಟ್ಟಿದಾರ ಅಂತಂದ್ರೆ, ಕಾಂಗ್ರೆಸ್ ಸರ್ಕಾರ ನ್ಯಾಯಾಂಗದ ಕೆಲಸವನ್ನು ಬದಲಿಸಿ ಹೊರಟಿದೆ. 10 ವರ್ಷ ತನಕ ಶಿಕ್ಷೆ, 1 ಲಕ್ಷ ದಂಡಕ್ಕೆ ಅವಕಾಶ ಇಲ್ಲ ಇದೆ. ಅವರು ಬ್ರಿಟಿಷರು ಮಾಡಿದ್ದು 2 ವರ್ಷ, ಇವ್ರು ಮಾಡಿದ್ದು 10 ವರ್ಷದವರೆಗೆ ಮಾಡಿದಾರಲ್ರಿ. ಏನು ಯಾವ ಪುರುಷಾರ್ಥ ಸಾಧನೆಗೆ? ಇದಾಗಲೇ ಈ ಆ್ಯಕ್ಟ್ಗಳೆಲ್ಲ ಇವ್ರು ಏನು ಮಾಡಿದಾರಲ್ಲ, ಈ ಎಲ್ಲ ಆ್ಯಕ್ಟ್ಗಳು
ಭಾರತೀಯ ದಂಡದ ಏನು ನ್ಯಾಯ ಸಂಹಿತೆ ಅನ್ನುವಂಥ BNS-ನಲ್ಲಿ ಏನು ಸೆಕ್ಷನ್ 196, ಸೆಕ್ಷನ್ 197, ಸೆಕ್ಷನ್ 299, 302, ಸೆಕ್ಷನ್ 351ರಿಂದ 356 ಈ ರೀತಿ ಹಲವಾರು ಸೆಕ್ಷನ್ಗಳಿದಾವು. ವೈರತ್ವ, ಧರ್ಮ, ಜಾತಿ, ಭಾಷೆ ಮತ್ತು ಅಪರಾಧ, ಪ್ರಾದೇಶಿಕತೆ, ಬೆದರಿಕೆ, ಕಿರುಕುಳ, ಹೆದರಿಕೆ, ಸಾಮರಸ್ಯ ಇವು ಯಾವುದನ್ನ ನಾವು ಕುರಿತು ಅವಹೇಳನ ಮಾಡಿದಾಗ, ಈ ರೀತಿ ಸ್ಪೀಚ್ ಮಾಡಿದಾಗ ಇದು ಆಲ್ರೆಡಿ ಆ್ಯಕ್ಟ್ನ ಕವರ್ ಆಗ್ತದೆ. ಇದರ ಔಚಿತ್ಯನೇ ಇರಲಿಲ್ಲ. ಈ ರಾಜ್ಯದಾದ್ಯಂತ ಏನು ಮಾಡಿದಾರ, ಇವರೊಂದು ಫ್ಯಾಕ್ಟ್ ಚೆಕ್ ಏಜೆನ್ಸಿ ಅಂತ ಮಾಡಿದಾರ ರೀ. ಫ್ಯಾಕ್ಟ್ ಚೆಕ್ ಏಜೆನ್ಸಿ ಅಂತ ಮಾಡಿಕೊಂಡು ಏನು ಮಾಡಿಬಿಟ್ಟಿದಾರ ಅಂತಂದ್ರೆ, ಅವ್ರನ್ನ ಈ ಪ್ರಿಯಾಂಕಾ ಖರ್ಗೆ ಇದ್ರದ್ದು ಮುಖ್ಯಸ್ಥರು, ITBT ಸಚಿವರು, ಅವರು ಇದನ್ನ ಯಾವ ರೀತಿ ಮಾಡ್ಕೊಂಡಾರ ಅಂತಂದ್ರೆ, ಇಡೀ ಒಂದು ಸಾಮಾಜಿಕ ಜಾಲತಾಣದಾಗ ಫ್ಯಾಕ್ಟ್ ಚೆಕ್ ಅಂತೇಳಿ ಮಾಡಿಕೊಂಡು ಅವ್ರಿಗೆ 3 ರಿಂದ 4 ಕೋಟಿ ರೂಪಾಯಿ ಏಜೆನ್ಸಿಗೆ ಖರ್ಚು ಮಾಡ್ತಾ ಇದ್ದಾರೆ. ಈ ಏಜೆನ್ಸಿ ಒಳಗೆ ಟೊಯಾಲಿಕಾ ಏಜೆನ್ಸಿ, ಆಮೇಲೆ ಟೆಕ್ನಾಲಜೀಸ್ ಮಿಶ್ರಾ ಇದರ ನಿರ್ದೇಶಕರು, ರಾಸ್ಟೆಲ್ ಇಂಡಿಯಾದ ಗೋವಿಂದ್ ರೆಡ್ಡಿ, ಸೈಕತ್ ರಾಯ, ಕಿರಣ್, ಪುನೀತ್, ಆಮೇಲೆ ಏನು ಈ ಗೌರಿ ಮೀಡಿಯಾ ಟ್ರಸ್ಟಿನ ಗುರುಪ್ರಸಾದ್, ನ್ಯೂಸ್ ಪ್ಲಸ್ನ ಪುನೀತ್, ಈ ರೀತಿ ಹಲವು ಮಂದಿಗಳನ್ನ ಇದಕ್ಕೆ ನೇಮಕ ಮಾಡಿಕೊಂಡು ಇದನ್ನ ಸಮಿತಿ ರಚನೆ ಮಾಡಿ, ಇವ್ರ ಕೆಲಸ ಏನು ಅಂತಂದ್ರೆ, ನೇರವಾಗಿ ಪರಿವಾರದವರು ಏನು ನ್ಯಾಯಕ್ಕಾಗಿ ಹೋರಾಟ ಮಾಡಿಕೊಂಡು ಬೀದಿಗೆ ಬರ್ತಾರ, ಆ ಸಂದರ್ಭದಲ್ಲಿ ಅದನ್ನ ದ್ವೇಷ ಬಾರಣ ಇದನ್ನ ಇವ್ರಿಗೆ ಡಿಸ್ಕಷನ್ ಕೊಟ್ಬಿಟ್ಟಿದಾರ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ, ಪೊಲೀಸ್ ವ್ಯವಸ್ಥೆ ಆಗಿಬಿಟ್ಟಿದೆ. ಸರ್, ಈಗೇನು ಮಾಡ್ಕೊಂಡ್ರು ಅಂತಂದು ಹೇಳಿದ್ರಲ್ಲ, ಈ ವ್ಯಕ್ತಿಗಳನ್ನ ಒಂದಿಷ್ಟು ಗುಂಪನ್ನ, ಈಗ ಇವರು ಖಾಸಗಿ ಆಗಿರುವಂಥವ್ರು. ಹೌದು, ಇದನ್ನ ಇವರು ಒಂದು ಸಮಿತಿ ರಚನೆ ಮಾಡಿದಾರ. ಸರ್ಕಾರದಿಂದ 3 ರಿಂದ 4 ಕೋಟಿ ರೂಪಾಯಿ ಅದಕ್ಕೆ ಕೊಡ್ತಾ ಇದಾರೆ, ಅವ್ರಿಗೆ ಖರ್ಚು ಕೊಡ್ತಾ ಇದಾರ. ಬಟ್ ಇವ್ರು ಮಾಡ್ತಾ ಇರೋದು ಸರ್ಕಾರದ ಕೆಲಸ ಅಲ್ಲ, ಪೊಲೀಸ್ ಇಲಾಖೆ ಕೆಲಸ ಅಲ್ಲ. ಇವರು ಒಂದು ವರದಿ ಕೊಡ್ತಾರೆ ಸರ್ಕಾರಕ್ಕೆ, ಪ್ರಿಜುಡಿಸ್ಮೆಂಟ್ ಪೂರ್ವಾಗ್ರಹ ಪೀಡಿತರಾಗಿ ಒಂದು ವರದಿ ಕೊಡ್ತಾರ. ಅವ್ರನ್ನ ಪೊಲೀಸರಿಗೆ ಹೋಗಿ ಇದನ್ನ ಪೊಲೀಸ್, ನಾ ಹೇಳಿದ್ನಲ್ಲ, ಪ್ರಜಾಪ್ರಭುತ್ವ ಅಲ್ಲ, ಪೊಲೀಸ್ ಪ್ರಭುತ್ವದ ರಾಜ್ಯ ಮಾಡಕ್ಕೆ ಹೊರಟಿದ್ದಾರೆ ಇವರು. ಅದಕ್ಕೆ ನಾವೇನು ಖಂಡನೆ ಮಾಡ್ತಾ ಇದ್ವಿ ಅಂದ್ರೆ, ಇದು ಸ್ಪಷ್ಟವಾಗಿ 1919 ರೋಯ್ಲೆಟ್ ಕಾನೂನನ್ನು ಇವರು ಹೊಸ ಬಾಟ್ಲಿ ಒಳಗೆ ಹಳೆ ಸಾರಾಯಿ ಅನ್ನುವಂಗೆ ಅದನ್ನೇ ಮಕ್ಕಿ ಅಂತ ಕಾಪಿ ಮಾಡಿಕೊಂಡು ಅದನ್ನು ಇನ್ನೂ ಅದರ ಶಿಕ್ಷೆ ಪ್ರಮಾಣ ಹೆಚ್ಚು ಮಾಡಿದ್ದಾರೆ. ಅದರ ಔಚಿತ್ಯನೇ ಇರಲಿಲ್ಲ. ಕೇವಲ ಪರಿವಾರ ವ್ಯವಸ್ಥೆಯನ್ನು, ಇದಕ್ಕೊಂದು ನಾನು ಒಂದು ಉದಾಹರಣೆ ಕೊಡ್ತೇನೆ. ರೀಸೆಂಟಾಗಿ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಏನು ಅರ್ಜುನ ಆನೆ ಸತ್ತಿತ್ತಲ್ಲ, ಅರ್ಜುನ ಆನೆ ಸತ್ತೊತ್ನಾಗ ಆ ಆನೆಗೆ ಒಂದು ಸಮಾಧಿ ಆಗಬೇಕು. ಆ ದಸರಾ ಆನೆ ಅದು ಅಂಬಾರಿ ಹೊತ್ತಂತ ಒಂದು ಅವಿನಾವ ಭಾವ ಸಂಬಂಧ ಇರ್ತಕ್ಕಂಥ ರಾಜ್ಯ ಜಯಂತಿಗೆ ಒಡನಾಟ ಇರುವಂಥ ಒಂದು ಸಂಬಂಧ ಅದು. ಅದಕ್ಕೊಂದು ಇದನ್ನು ಮಾಡಬೇಕು ಅಂತೇಳಿ, ಸಮಾಧಿ ಇಂಥಲ್ಲೇ ಆಗಬೇಕು ಅಂತೇಳಿ ಒಂದಿಷ್ಟು ಜನ ಹೋರಾಟ ಮಾಡಿದ್ರಲ್ಲಿ. ವನ್ಯಜೀವಿ ಪ್ರೇಮಿಗಳು, ಸಂರಕ್ಷಕರು, ಅರ್ಜುನ ಆನೆ ಅಭಿಮಾನಿಗಳು, ಅವ್ರ ಮೇಲೆ ಮೊನ್ನೆ ಕೇಸ್ ಹಾಕಿದಾರೆ ಇವರು. ಇದರಲ್ಲಿ ಏನು ಅಪರಾಧ ಐತಿ? ಆನೆಗೆ ನೀವು ಇಂಥಲ್ಲಿ ಸಮಾಧಿ ಮಾಡ್ರಿ ಅಂತ ಕೇಳಿ ಒಂದು ಹೋರಾಟ ಮಾಡಿದ್ರೆ ಅದ್ರಾಗ ಅಪರಾಧ ಏನೈತಿ? ಅವ್ರ ಮೇಲೆ ಕೇಸ್ ಹಾಕ್ತಾರ. ಯಾರು ಇವತ್ತು ಏನೋ ಒಂದು ಅನ್ಯಾಯ ನಡೆದತಿ ಅಂತ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕೇಸ್ ದಾಖಲು ಮಾಡಕ್ಕೆ ಹೋಗ್ತಾರ, ಅವ್ರನ್ನ ಇದ್ರ ವಿರುದ್ಧ, ಆ ಪಿಡುಗಿನ ವಿರುದ್ಧ ಇವರು ಕಾನೂನು ಇದು ಶಿಕ್ಷೆ ಕೇಸ್ ರಿಜಿಸ್ಟರ್ ಮಾಡಂಗಿಲ್ಲ. ಯಾರು ಬಂದಿರ್ತಾರ ಅವ್ರ ಮೇಲೆ ಕೇಸ್ ಹಾಕ್ಬಿಡೋದು. ಅದಕ್ಕೆ ಏನು ಕಾಂಗ್ರೆಸ್ ಕಚೇರಿಗಳು ಎಲ್ಲ ಇವತ್ತು ಪೊಲೀಸ್ ಕಚೇರಿಗಳು ಕಾಂಗ್ರೆಸ್ ಕಾರ್ಯಾಲಯಗಳಾಗ್ಬಿಟ್ಟಿದಾವೆ. ಅದಕ್ಕೆ ನಾವೇನು ಹೇಳ್ತಾ ಇದ್ವಿ, ಈ ರೋಯ್ಲೆಟ್ ಕಾಯ್ದೆ ಈ ಏನು ಸ್ಥಿತಿ ಐತಲ್ಲ, ನೀವು ಇದನ್ನ ನಾವು ಖಂಡನೆ ಮಾಡ್ತೀವಿ. ಇದನ್ನ ತತ್ಕ್ಷಣ ನೀವು ಹಿಂತಕೋಬೇಕು. ಹೌಸ್ನಾಗ ನೋಡ್ರಿ, ನಿನ್ನೆ ಮೇಲ್ಮನೆ ಒಳಗೆ ಇದನ್ನ ಚರ್ಚೆ ಕೂಡ ಕೊಡ್ಲಾರ್ದಂಗೆ ತಗೋತಾರ. ಹೌಸ್ನಾಗ ಇದನ್ನ ಮತ ವಿಭಜನೆಗೆ ಹಾಕಿದ್ರೆ ಅವ್ರು ಬಿದ್ದು ಹೋಗ್ತಿದ್ರು. ಅಲ್ಲಿಯೂ ಕೂಡ ಈ ದಾರ್ಶಿತನ. ಸರ್, ಈಗ ಒಂದು ಉಳಿದಿಲ್ಲ. ಓಕೆ ಸರ್, ಈಗ ಒಂದು ಮಸೂದೆ ಕಾಯ್ದೆ ಆಗ್ಬೇಕಂತಂದ್ರೆ ಒಂದಿಷ್ಟು ಕೆಲವಷ್ಟು ರೂಲ್ಸ್ಗಳು ಇರ್ತಾವಲ್ಲ ಸರ್, ಅದನ್ನ ಫಾಲೋ ಅಪ್ ಮಾಡಬೇಕಾಗಿತ್ತು ತಾನೇ? ಹೌದು, ಅದನ್ನ ನಾನು ಹೇಳ್ತಾ ಇರೋದು. ಮೇಲ್ಮನೆ ಒಳಗೆ ಇದನ್ನ ಚರ್ಚೆ ಕೊಡ್ಬೇಕಾಗಿತ್ತಲ್ಲ. ಮೇಲ್ಮನೆ ಒಳಗೆ ಚರ್ಚೆ ಕೊಡ್ಲಿಲ್ಲ, ಅವಕಾಶನೇ ಇಡ್ಲಿಲ್ಲ, ಯಾರನ್ನು ಕೇಳಲಿಲ್ಲ. ಏನೋ ಒಂದು ಗಲಾಟೆ ಒಳಗೆ ಇದನ್ನು ಧ್ವನಿ ಮತದಿಂದ ಅಂಗೀಕರಿಸಲಾಗಿದೆ ಅಂತಾರ. ಸ್ಪಷ್ಟವಾಗಿ ಸಂವಿಧಾನಾತ್ಮಕವಾಗಿ ಮೇಲ್ಮನೆಯೊಳಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಇಲ್ಲ. ಇದನ್ನು ಮತ ವಿಭಜನೆಗೆ ಹಾಕಿದ್ರೆ ನಾವು ಸೋತು ಹೋಗ್ತೀವಿ, ಮಸೂದೆ ಪಾಸ್ ಆಗೋದಿಲ್ಲ, ತರಾತುರಿ ಒಳಗೆ ಇದನ್ನು ಮಾಡ್ಕೊಳ್ಳೋಂಥ ಔಚಿತ್ಯ ಏನಿತ್ತು? ಅದಕ್ಕೆ ಸ್ಪಷ್ಟವಾಗಿ ಇವ್ರ ಉದ್ದೇಶ ಏನೈತಿ, ಈ ಮುಂಚೆನೇ ಒಂದು ಸರ್ಕಾರಿ ಜಾಗೆಗಳನ್ನು ಉಪಯೋಗಿಸ್ಕೊಳಂಗಿಲ್ಲ ಸಂಘ ಸಂಸ್ಥೆಗಳಂತ ಹೇಳಿದ್ರು. ಅದು ಕೋರ್ಟ್ನಾಗ ಬಿದ್ದೋಯ್ತು, 2 ಕೋರ್ಟ್ನಾಗೂ ಬಿದ್ದೋಯ್ತು.
ಮತ್ತು ಚೀಮಾರಿ ಹಾಕಿದ್ರು ಸರ್ಕಾರಕ್ಕೆ. ಅದನ್ನ ಇವರು ಮುಂದುವರ್ಸ್ಕೊಂಡು ಈ ರೀತಿ ಹೊರಟಿದ್ದಾರೆ. ಮತ್ತು ಅದು ಯಾವ ರೀತಿ ಬಿದ್ದೋಯ್ತು, ಇದು ಕೂಡ ಅದೇ ರೀತಿ ಬಿದ್ದು ಹೋಗ್ತದೆ. ಸಿದ್ದರಾಮಯ್ಯವ್ರು ಹೇಳ್ತಿದ್ರಲ್ರಿ ಸುಪ್ರೀಂ ಕೋರ್ಟ್ ಹೋಗ್ತೀವಿ ನಾವು ಅಂತೇಳಿ. ಹೋಗ್ಲಿ, ಅವ್ರು ಯಾವುದೇ ಕೋರ್ಟಿಗೆ ಹೋದ್ರೆ ಪ್ರಜಾಪ್ರಭುತ್ವ ನಮ್ಮ ಸಂವಿಧಾನನ ಶ್ರೇಷ್ಠ ಅಲ್ಲ. ಇವ್ರು ಮಾತನಾಡುತ್ತಾರ ಅಂಬೇಡ್ಕರ್ ಸಂವಿಧಾನ ಅಂತಂತೇಳಿ, ರಾಹುಲ್ ಗಾಂಧಿ ಅವ್ರ ಸಂವಿಧಾನ ಕಾಪಿ ಹಿಡ್ಕೊಂಡಾಡ್ತಾರ. ಇವೆಲ್ಲ ಏನ್ರಿ, ನಾನೇನು ಹೇಳ್ತಾ ಇದ್ದೀನಿ, BNS ಆ್ಯಕ್ಟ್ನಾಗ ಇವೆಲ್ಲವೂ ಇದಾವೆ. ಮತ್ತೆ ಎಲ್ಲಿ ಸಂವಿಧಾನ? ನೀವು ವಾಸ್ತವವಾಗಿ ಸಂವಿಧಾನವನ್ನು ತಿರುಚಿದವರು, ಅಂಬೇಡ್ಕರ್ ಅವ್ರಿಗೆ ಯಾವುದೂ ಗೌರವ ಕೊಡಲಾರ್ದವರು ಕೇವಲ ಕಾಂಗ್ರೆಸ್ಸಿಗರು. ನೆಹರು ಹಿಡ್ಕೊಂಡು, ಅವಾಗೇನು ನೆಹರು ಕಾಂಗ್ರೆಸ್ ಆಯ್ತು, ನಂತರ ಇಂದಿರಾ ಕಾಂಗ್ರೆಸ್ ಆಯ್ತು, ಇವಾಗ ಅದು ಸೋನಿಯಾ ಕಾಂಗ್ರೆಸ್ ಆಗಿ ಉಳಿದದ, ರಾಹುಲ್ ಕಾಂಗ್ರೆಸ್ ಆಗ್ತಾ ಇದೆ, ಮುಂದೆ ಅದು ಪ್ರಿಯಾಂಕಾ ವಾದ್ರಾ, ಪ್ರಿಯಾಂಕರ ಮಕ್ಕಳು ಕಾಂಗ್ರೆಸ್ ಆಗ್ತಾ ಇದೆ. ಈ ಸ್ವಾತಂತ್ರ್ಯ ಪೂರ್ವದ ಕಾಂಗ್ರೆಸ್ಗೂ ಇವತ್ತಿನ ಕಾಂಗ್ರೆಸ್ಗೂ ಯಾವುದೇ ಒಂದು ಎಳ್ಳು ಕಾಳಿನಷ್ಟು ಅದಕ್ಕೆ ಅಂಶಗಳ ಹೊಂದಾಣಿಕೆ ಇಲ್ಲ. ಅದಕ್ಕೆ ನಾವು ಸ್ಪಷ್ಟವಾಗಿ ಆಗ್ರಹ ಮಾಡ್ತಾ ಇದ್ದೀವಿ. ಈ ರೋಲೆಟ್ ಆ್ಯಕ್ಟ್ ನೀವು ಅದಕ್ಕೆ ಏನಾರ ಕರೀರಿ, ನೀವು ದ್ವೇಷ ಭಾಷಣ ಅಂತ ಏನಾರ ಹೇಳ್ರಿ, ನೀವು ಮತ್ತೆ ರೋಲೆಟ್ ಆ್ಯಕ್ಟ್ ತಂದಿದ್ರ, ಆ ರೋಲೆಟ್ ಆ್ಯಕ್ಟ್ ಅಂತ ತೆಗೀರಿ. ಏನು ಮಹಾತ್ಮ ಗಾಂಧೀಜಿ ಅವರೊಂದು ರೋಲೆಟ್ ಸತ್ಯಾಗ್ರಹ ಅಂತ ಮಾಡಿದ್ರು, ಆ ಸಂದರ್ಭದಾಗ ನಾವು ಇದನ್ನು ಬಿಡುವುದಿಲ್ಲ. ಎಲ್ಲ ರೀತಿಯಿಂದ ಕಾನೂನಾತ್ಮಕವಾಗಿ, ರಾಜಕೀಯವಾಗಿ, ಜನರ ಪರವಾಗಿ ಭಾರತೀಯ ಜನತಾ ಪಕ್ಷ ಒಂದು ಸಕಾರಾತ್ಮಕ ವಿರೋಧ ಪಕ್ಷವಾಗಿ ನಾವು ಹೋರಾಟ ಮಾಡ್ತೀವಿ. ಈ ಕಾಯ್ದೆ ನೀವು ಇನ್ನು ತೆಗಿಲೇಬೇಕು. ಸರ್, ಈಗ ಇನ್ನೊಂದು ಸಾಮಾನ್ಯವಾಗಿ ಜನರು ಕೇಳೋ ಪ್ರಶ್ನೆ ಏನು ಅಂತಂತಂದ್ರೆ, ಈ ಸಾಮಾನ್ಯ ಜನರಿಗೆ ಅರ್ಥ ಆಗುವಾಗ ಹೇಳ್ಬೇಕಂತಂದ್ರೆ, ಈ ಒಂದು ಕಾಯ್ದೆಯಿಂದ ಜನರಿಗೆ ಅಥವಾ BJPಗೆ ಏನು ತೊಂದರೆ ಅಂತ ನಾನು ಹೇಳಿದ್ನಲ್ಲ. ಇದ್ರಾಗ ಅವ್ರ ಉದ್ದೇಶ ಏನೈತಿ, ಸ್ಪಷ್ಟವಾದ ಉದ್ದೇಶ ಅವ್ರದ್ದು. ಇದನ್ನ ಕೇವಲ ನಮ್ಮನ್ನು ಟಾರ್ಗೆಟ್ ಮಾಡ್ಕೊಳ್ಳೋದು. ಜನಸಾಮಾನ್ಯರಿಗೆ, ರೈತರು ಹೋರಾಟ ಮಾಡ್ತಾರ, ನೀರಿಗಾಗಿ ಮಹಿಳೆಯರು ಹೋರಾಟ ಮಾಡ್ತಾರ, ಏನೋ ಭಾಷಣ ಮಾಡ್ತಾರ, ರಾಜಕೀಯ ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯ 19/1, ರಾಜಕೀಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಐತಲ್ಲ, ಅದನ್ನು ಹತ್ತಿಕ್ಕವ್ರು ಇವರು. ನಾನು ಹೇಳಿದ್ನಲ್ಲ, ಅಭಿಮನ್ಯು ಆನೆ ವಿಚಾರಕ್ಕೆ, ಇದು ಅರ್ಜುನ ಆನೆ ವಿಚಾರಕ್ಕೆ ಹೇಳಿದೆ. ಈ ರೀತಿ ರಾಜ್ಯಾದ್ಯಂತ ಹಲವಾರು ಹೋರಾಟಗಳಾಗ್ತಾ ಇದಾವಲ್ಲ. ಈ ನೀರಿನ ಹೋರಾಟ ಇರ್ಬೋದು, ರೈತರ ಹೋರಾಟ ಇರ್ಬೋದು, ರಸಗೊಬ್ಬರ ಹೋರಾಟ ಇರ್ಬೋದು, ಬೀಜದ ಹೋರಾಟ ಇರ್ಬೋದು, ಬೆಂಬಲ ಬೆಲೆ ಹೋರಾಟ ಇರ್ಬೋದು, ರೈತರಿಗೆ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹದ ಹೋರಾಟ ಇರ್ಬೋದು. ಈ ಪ್ರತಿ ದಿವಸ ಒಂದಲ್ಲ ಒಂದು ಜನವಿರೋಧಿ ನೀತಿ, ಜನವಿರೋಧಿ ಕಾನೂನುಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಲೂಟಿ ಮಾಡ್ತಾ ಇದ್ದಾರೆ. ಅದನ್ನ ಪ್ರಶ್ನೆ ಮಾಡಬಾರ್ದು ಅಂತೇಳಿ ಅವ್ರು ಈ ಕಾನೂನು ತಂದಾರೆ ಅಷ್ಟೇ. ಅಲ್ಲ ಸರ್, ಈಗ ದ್ವೇಷ ಭಾಷಣ ಅಂತಂದ್ರೆ ಎಲ್ಲೋ ಒಂದು ಕಡೆ ವಿಚಾರ ಮಾಡ್ತಾ ಹೋದಾಗ ಕಾಂಗ್ರೆಸ್ಗೆ ಇದು ತಿರುಗುಬಾಣ ಆಗುತ್ತಾ ಅಂತ. ಅದೇ ನಾನು ಏನು ಹೇಳ್ತಾ ಇದ್ದೀನಿ ಅಲ್ರಿ, ಅವರು ಹತ್ತಿಕ್ಕಬೇಕು ಜನರನ್ನ ಅಂತೇಳಿ ಈ ಕಾನೂನು ತರಕತ್ತಾರ. ಅದನ್ನು ಹತ್ತಿಕ್ಕೋ ದೃಷ್ಟಿಯಿಂದ ಈ ಕಾನೂನು ತರ್ತಾ ಇದ್ದಾರೆ. ಆದ್ರೆ ಅದು ಈ ಕಾನೂನು ನಿಲ್ಲಂಗಿಲ್ಲ. ಎಲ್ಲ ರೀತಿ ಜನ ವಿರೋಧ ಮಾಡ್ತಾರೆ. ನಾನು ಹೇಳ್ತಾ ಇದ್ದೀನಲ್ಲ, ಯಾವ ರೀತಿ ಮಹಾತ್ಮ ಗಾಂಧಿ ರೋಲೆಟ್ ಸತ್ಯಾಗ್ರಹ ಅಂತ ಮಾಡಿದ್ರ ಹಿಂದೆ, ಆ ರೀತಿ ಇವತ್ತು ಭಾರತೀಯ ಜನತಾ ಪಕ್ಷ ಒಂದು ಜವಾಬ್ದಾರಿತ ವಿರೋಧ ಪಕ್ಷವಾಗಿ ಈ ಕಾನೂನಿನ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಇದಾಗಲೇ ಮಾಡಿದ್ದೀವಿ, ಇನ್ನೂ ಮಾಡ್ತೀವಿ ನಾವು. ಸರ್, ಇನ್ನೊಂದು